ಸಕಲೇಶಪುರ ರೈಲ್ವೆ ಹಳಿಯ ಮೇಲೆ ಮಣ್ಣು ಕುಸಿತ ಆಗಿದೆ, ಮಣ್ಣು ಬಿದ್ದಿದೆ. ಬಹುತೇಕ ಪೂರ್ಣವಾದಂತಹ ಮಣ್ಣು ತೆರವು ಕಾರ್ಯಾಚರಣೆ ಸತತ 30 ಗಂಟೆಯಿಂದ ಮಣ್ಣು ತೆರವು ಕಾರ್ಯ ನಡೆದಿದೆ. ನೂರಾರು ಕಾರ್ಮಿಕರಿಂದ ಹಳಿ ಮೇಲಿನ ಮಣ್ಣು ತೆರವುಗೊಳಿಸಲಾಗಿದೆ. ಮಣ್ಣು ಕುಸಿತವಾಗಿ ರೈಲುಗಳ ಸಂಚಾರ ಕೂಡ ಸ್ಥಗಿತಗೊಂಡಿತ್ತು. ಹಾಸನ ಮಂಗಳೂರು ಮಾರ್ಗದ ರೈಲು ಸಂಚಾರ ಬಂದ್ ಆಗಿತ್ತು. ಇನ್ನು ಮುಕ್ತಾಯಗೊಳ್ಳದ ಸಂಪೂರ್ಣ ದುರಸ್ತಿ ಕಾರ್ಯ. ಸಂಪೂರ್ಣ ದುರಸ್ತಿ ಬಳಿಕವೇ ರೈಲು ಸಂಚಾರಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಿತ್ತು. ಅದೇ ರೀತಿಯಾಗಿ ಈ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಬಿದ್ದಿತ್ತು. ರೈಲ್ವೆ ಟ್ರ್ಯಾಕ್ನ ಏರಿಯಲ್ ವ್ಯೂ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸೊ ಅಲ್ಲಿ ಆ ಕಂಪ್ಲೀಟ್ ಮಣ್ಣು ತೆರವು ಕಾರ್ಯವನ್ನ ಸಾಕಷ್ಟು ಜನ ಸಿಬ್ಬಂದಿಗಳು ಮಾಡಿದ್ದಾರೆ. ಇನ್ನಷ್ಟು ಮಣ್ಣು ತೆರವು ಮಾಡಬೇಕಾಗುತ್ತೆ. ಅದಾದ ನಂತರ ಅಲ್ಲಿ ಟ್ರಯಲ್ ಮಾಡಲಾಗುತ್ತೆ. ಆ ರಸ್ತೆ, ಆ ಮಾರ್ಗ, ಆ ಹಳಿಗಳು ರೈಲು ಸಂಚಾರಕ್ಕೆ ಸರಿಯಾಗಿದೆಯೋ ಇಲ್ವೋ ಅಂತ ಅಲ್ಲಿ ಸಕ್ಸಸ್ಫುಲ್ ಆದರೆ ಮಾತ್ರ ರೈಲುಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಎಕ್ಸ್ಪರ್ಟ್ಸ್ಗಳು ಕೂಡ ಸ್ಥಳದಲ್ಲಿರ್ತಾರೆ, ಬೀಡು ಬಿಟ್ಟಿರ್ತಾರೆ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗಿರೋದ್ರಿಂದ ಸಾಕಷ್ಟು ಡ್ಯಾಮೇಜ್ ಆಗಿರುತ್ತೆ. ಅದೆಲ್ಲವನ್ನು ಪರಿಶೀಲನೆ ನಡೆಸಿ ಅದೆಲ್ಲವನ್ನ ಸರಿಪಡಿಸಿ ಸಂಚಾರಕ್ಕೆ ಮುಕ್ತ ಅವಕಾಶ ಮಾಡಿಕೊಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಸದ್ಯಕ್ಕೆ ಎಷ್ಟು % ಕೆಲಸ ಆಗಿದೆ ಈ ರೈಲು ಹಳಿಗಳ ದುರಸ್ತಿ ಕಾರ್ಯ? ಸಭಾ ಏನು ಅದರಲ್ಲೂ ಅಂದ್ರೆ ಸಕಲೇಶಪುರದ ಹಲವೆಡೆ ರಾಷ್ಟ್ರೀಯ ಹೆದ್ದಾರಿ 75 ಸೇರಿದಂತೆ ಹಲವೆಡೆ ಭೂಕುಸಿತ ಉಂಟಾಗಿತ್ತು. ಅದರಲ್ಲೂ ವಿಶೇಷವಾಗಿ ಏನು ಸಕಲೇಶಪುರದ ಅಚ್ಚಂಗಿ ಬಳಿ ಏನು ಗುಡ್ಡ ಕುಸಿತ ಉಂಟಾಗಿತ್ತು. ರೈಲ್ವೆ ಹಳಿ ಮೇಲೆ ಸಂಪೂರ್ಣವಾಗಿ ಸಾಕಷ್ಟು ಏನು ಮಣ್ಣು ಕೂಡ ಬಂದಿತ್ತು. ಈ ಕಾರಣದಿಂದ ಸುಮಾರು ಹಾಸನದಿಂದ ಏನು ಮಂಗಳೂರು ಹೋಗಂತ ರೈಲು ಇರ್ಬೋದು ಅಥವಾ ಮಂಗಳೂರಿಂದ ಹಾಸನಕ್ಕೆ ಬರುವಂತ ರೈಲುಗಳು ಸಾಕಷ್ಟು ಸುಮಾರು 4-5 ರೈಲುಗಳು ಸಹ ಬಂದಾಗಿತ್ತು. ಸುಮಾರು 2-3 ದಿನಗಳಿಂದ ಸಂಚಾರಕ್ಕೆ ಅಡೆತಡೆ ಆಗಿತ್ತು ಅಂತಾನೆ ಹೇಳ್ಬೋದು. ಈಗ ನಿನ್ನೆಯಿಂದ ಸುಮಾರು ಸತತವಾಗಿ 2 ದಿನದಿಂದ ಕಾರ್ಯಾಚರಣೆ ಮಾಡ್ತಾ ಇತ್ತು. ಅಲ್ಲಿ ಬಿದ್ದಂತ ಮಣ್ಣನ್ನು ಸಂಪೂರ್ಣವಾಗಿ ಈಗ ಅಂದ್ರೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ತಡೆಗೋಡೆಗಳನ್ನು ಮರಳಿನ ಮೂಟೆಗಳ ಮೂಲಕ ತಡೆಗೋಡೆಗಳನ್ನು ಕೂಡ ನಿರ್ಮಾಣ ಮಾಡ್ತಾರಂಥದ್ದು. ಸುಮಾರು ಇನ್ನೊಂದು 2-3 ಗಂಟೆಗಳ ಕಾಲದಲ್ಲಿ ಏನು ಮಣ್ಣು ಅಚ್ಚಂಗಿ ಏನು ರೈಲ್ವೆ ಹಳಿಯಲ್ಲಿ ಏನ್ ಮಣ್ಣು ಬಿದ್ದಿದೆ ಅದಷ್ಟು ಸಂಪೂರ್ಣವಾಗಿ ಏನು ತೆರವು ಮಾಡಂತ ಎಲ್ಲ ಕಾರ್ಯಾಚರಣೆಗಳು ಕೂಡ ರೈಲ್ವೆ ಸಿಬ್ಬಂದಿಗಳು ರೈಲ್ವೆ ಅಲ್ಲಿ ಏನು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದು ಅವರಷ್ಟು ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲಿ ಮತ್ತೆ ಪ್ರಯಾಣಿಕರು ಕೂಡ ಅಷ್ಟೇ. ನಿನ್ನೆಯಿಂದ ಏನು ರೈಲಲ್ಲಿ ಸಿಲ್ಕೊಂಡಂತ ಪ್ರಯಾಣಿಕರಿಗೂ ಪರ್ಯಾಯ ವ್ಯವಸ್ಥೆ ರೈಲ್ವೆ ಇಲಾಖೆಯವರು ಮಾಡಿರುವಂತದ್ದು. ಈಗ ಇನ್ನು 3-4 ಗಂಟೆಯಲ್ಲಿ ಅಲ್ಲಿ ಸಂಪೂರ್ಣವಾದ ಮಣ್ಣನ್ನು ತೆರವುಗೊಳಿಸಿ ನಂತರ ರೈಲ್ವೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.